ಬೈಜೂಸ್ ಒಂದು ಕಾಲದಲ್ಲಿ ಭಾರತದ ಅತಿ ದೊಡ್ಡ ಎಡ್ಟೆಕ್ ಎಜುಕೇಷನಲ್ ಟೆಕ್ನಾಲಜಿ ಕಂಪನಿ ಆಗಿತ್ತು. ಪ್ರೈಮರಿಯಿಂದ UPSC ಎಕ್ಸಾಮ್ ತನಕನೂ ಆನ್ಲೈನ್ ಎಜುಕೇಷನಲ್ಲಿ ಬಹಳ ಕ್ರಾಂತಿ ತಂದಂಥ ಒಂದು ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ಬೋದು. ಆದರೆ ಈಗ ಈ ಕಂಪನಿ 158 ಕೋಟಿ ರೂಪಾಯಿಯ ಸಾಲದ ಹೊರೆಯನ್ನು ಹೊತ್ತು ತನ್ನ ವಿರುದ್ಧ ದಿವಾಳಿತನದ ಪ್ರಕರಣವನ್ನು ಎದುರಿಸ್ತಾ ಇದೆ. ಯಾಕೆ ಹೀಗಾಯಿತು? 2019ರಲ್ಲಿ BCCI ಒಟ್ಟಿಗೆ ಟೀಮ್ ಸ್ಪಾನ್ಸರ್ಸ್ ಒಪ್ಪಂದವನ್ನು ಬೈಜೂಸ್ ಮಾಡಿಕೊಂಡು ಭಾರತದ ಕ್ರಿಕೆಟ್ ಟೀಮ್ ಉಪಯೋಗಿಸುವಂತಹ ಎಲ್ಲ ಕಿಟ್ಸ್ ಇರ್ಬೋದು ಅಥವಾ ಜೆರ್ಸಿ ಅಥವಾ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಬೈಜೂಸ್ ಹೆಸರು ಬರಬೇಕು ಅಂತ ಡೀಲ್ ಆಗಿತ್ತು. ಅಂದರೆ ಬೈಜೂಸ್ ಇಂಡಿಯಾ ಕ್ರಿಕೆಟ್ ಟೀಮ್ನ ಮೇನ್ ಸ್ಪಾನ್ಸರ್ ಆಗಿತ್ತು. ಆದರೆ ಈ ಎಕ್ಸ್ಕ್ಲೂಸಿವ್ ರೈಟ್ಸ್ನ ಪ್ರತಿಯಾಗಿ ಬೈಜೂಸ್ BCCIಗೆ 158 ಕೋಟಿ ರೂಪಾಯಿ ನೀಡಬೇಕಿತ್ತು. ಆದರೆ ಕಾಲಕ್ರಮೇಣ ನೀಡಲಿಲ್ಲ. ಅದರ ಜೊತೆಗೆ ಬೇರೆ ಸಾಲಗಾರರು ಬೈಜೂಸ್ ವಿರುದ್ಧ ಮೊಕದ್ದಮೆಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಲವಾರು ಕೋಚಿಂಗ್ ಸೆಂಟರ್ ಕ್ಲೋಸ್ ಆಯಿತು. ಸಾವಿರಾರು ನೌಕರರಿಗೆ ಸಂಬಳ ಬಾಕಿ ಆಯಿತು. ಈ ಮಧ್ಯೆ BCCI ಈಗ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ NCLT ಇದರ ಮೆಟ್ಲೇರಿ ಬೈಜೂಸ್ ವಿರುದ್ಧ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ 2016ರ ಅಡಿಯಲ್ಲಿ ದಿವಾಳಿ ಪ್ರಕ್ರಿಯೆ ಅಥವಾ ಇನ್ಸಾಲ್ವೆನ್ಸಿ ಪ್ರಕರಣ ಹೂಡಿದೆ. ಇದರ ಎಫೆಕ್ಟ್ ಏನು? ಬೈಜೂಸ್ಗೆ ಸಾಲ ನೀಡಿದಂತಹ ಎಲ್ಲ ಸಾಲಗಾರರನ್ನ ಸೇರಿಸಿ ಕಮಿಟಿ ಆಫ್ ಕ್ರೆಡಿಟರ್ಸ್ ಅಂತ ಒಂದು ಕಮಿಟಿಯನ್ನು ಸ್ಥಾಪಿಸ್ತಾರೆ. ಆ ಕಮಿಟಿ ಆಫ್ ಕ್ರೆಡಿಟರ್ಸ್ ಬೈಜೂಸ್ನ ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ ಮ್ಯಾನೇಜ್ಮೆಂಟನ್ನು ಟೇಕ್ ಓವರ್ ಮಾಡಿ ಕಂಪ್ನಿಯನ್ನು ಇವರೇ ನಡೆಸ್ತಾರೆ. ಈ ಪ್ರೊಸೀಡಿಂಗ್ಸ್ನ ಕಾಲಾವಧಿ 330 ದಿನಗಳು. ಈ ಸಮಯದಲ್ಲಿ ಕಂಪನಿ ವಿರುದ್ಧ ಯಾವುದೇ ಸಿವಿಲ್ ವ್ಯಾಜ್ಯ ಹಾಕಲಿಕ್ಕಿಲ್ಲ, ಕಂಪ್ನಿಯ ಆಸ್ತಿ ಮಾರಾಟ ಮಾಡಲಿಕ್ಕಿಲ್ಲ, ಮೊರಾಟೋರಿಯಂ ಅಂತ ಕರೆಸ್ಕೊಳ್ಳುವಂಥ ಈ ಸಮಯದಲ್ಲಿ ಕಂಪ್ನಿಯ ಸಾಲ ಬಡ್ಡಿ ಎಲ್ಲವೂ ಫ್ರೀಸ್ ಆಗಿಬಿಡುತ್ತೆ. ಒಂದು ವೇಳೆ ಆ ಸಮಯದಲ್ಲಿ ಬೈಜೂಸ್ ಕಂಪ್ನಿಯನ್ನು ಯಾರಾದರೂ ಖರೀದಿ ಮಾಡಲಿಕ್ಕೆ ಬೈಯರ್ ಸಿಕ್ಕಿದ್ರೆ ಕಂಪ್ನಿಯನ್ನು ಮಾರಾಟ ಮಾಡ್ತಾರೆ, ಕಂಪ್ನಿ ಮತ್ತೆ ರಿವೈವ್ ಆಗುತ್ತೆ, ಮೊದಲಿನ ಥರನೇ ನಡೆಯುತ್ತೆ. ಆದರೆ ಖರೀದಿ ಮಾಡಲಿಕ್ಕೆ ಯಾರೂ ಸಿಗಲಿಲ್ವಾ? ಆವಾಗ ಕಂಪ್ನಿಯ ಆಸ್ತಿ ಎಲ್ಲ ಮಾರಾಟ ಮಾಡಿ ಅದರಲ್ಲಿ ಸಿಕ್ಕಷ್ಟು ಹಣದಿಂದ ಬಾಕಿ ಇರುವಂತಹ ಖರ್ಚು, ಸಾಲ, ಸಂಬಳ ಇದನ್ನೆಲ್ಲ ನೀಡಲಿಕ್ಕೆ ಉಪಯೋಗಿಸ್ತಾರೆ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಬೈಜೂಸ್ ಯಾವ ರೀತಿಯಲ್ಲಿ ರಿವೈವ್ ಆಗತ್ತೆ ಅಥವಾ ಲಿಕ್ವಿಡೇಷನ್ ಆಗತ್ತಾ ಅಂತ ಕಾದು ನೋಡಬೇಕು. ಈ ರೀತಿ ಪ್ರಾಕ್ಟಿಕಲ್ ಕಾನೂನು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಫಾಲೋ ಹಾಗೆ ಶೇರ್ ಮಾಡಿ.